ಹಾಯ್ ಫ್ರೆಂಡ್ಸ್, ಕುಕಿಂಗ್ ಸ್ಕಿಲ್ಸ್ ಫಾರ್ ಯು ಚಾನಲ್ಗೆ ಸ್ವಾಗತ. ನಿಮಗೆ ಸರಳ ವಿಧಾನದಲ್ಲಿ ಕರೇಲಾ ಸಬ್ಜಿ ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮಗೆ ಹೇಳಿಕೊಡುತ್ತೇನೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು 1/4 kg ಕರೇಲಾ ತೊಗೊಂಡಿದ್ದೇನೆ. 2 ಈರುಳ್ಳಿ, 1 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಗ್ರೀನ್ ಚಿಲ್ಲಿ. ಕರೇಲಾನ ರೌಂಡ್ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ ನಂತರ ಅದರಲ್ಲಿರೋದನ್ನು ಕ್ಲೀನ್ ಮಾಡಿ, ಅದು ಇದ್ದರೆ ಸ್ವಲ್ಪ ಕಹಿ ಆಗುತ್ತೆ. ಅದಾದ ನಂತರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೊಗೊಳ್ಳಿ. ನೀರು ತೊಗೊಂಡಾದಮೇಲೆ ಕಟ್ ಮಾಡಿರೋ ಕರೇಲಾವನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಯಾಕಂದರೆ ಹೊರಗಡೆ ಎಲ್ಲ ಇರುತ್ತೆ ಅಲ್ವಾ, ಸ್ವಲ್ಪ ಡಸ್ಟ್ ಕುಂತಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿದ ನಂತರ ಮತ್ತೊಂದು ಪಾತ್ರೆಯಲ್ಲಿ ಕ್ಲೀನ್ ಮಾಡಿರೋ ಕರೇಲಾವನ್ನು ತೆಗೆದಿಟ್ಕೊಳ್ಳಿ. ಒಂದು ಬಾಣಲೆಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಕಟ್ ಮಾಡ್ಕೊಂಡಿರೋ ಕರೇಲಾನು ಆ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಮಾಡೋದ್ರಿಂದ ಅದರಲ್ಲಿರೋ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ. 5 ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ ಸಾಕು. ಅದಾದ ನಂತರ ಒಂದು ಪಾತ್ರೆಗೆ ಅದನ್ನು ಎತ್ತಿಟ್ಕೊಳ್ಳಿ. ಮತ್ತೊಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ 1 ಟೀ ಸ್ಪೂನ್ ಸಾಸಿವೆ ಹಾಕಿ 3ರಿಂದ 4 ಬೆಳ್ಳುಳ್ಳಿ ಪೇಸ್ಟು, ಕಟ್ ಮಾಡಿರೋ ಈರುಳ್ಳಿ ಹಾಕಿ, ಕರಿಬೇವು ಹಾಕಿ, 2 ಗ್ರೀನ್ ಚಿಲ್ಲಿ ಹಾಕಿ ಅದಾದ ನಂತರ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಆದ ನಂತರ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ರೋಸ್ಟ್ ಮಾಡಿರೋ ಕರೇಲಾನು ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಒಂದು ಬೌಲಲ್ಲಿ ಸ್ವಲ್ಪ ನೀರು ತಗೊಳ್ಳಿ. ನೀರನ್ನು ಅದರಲ್ಲಿ ಹಾಕ್ಬಿಡಿ. ಸ್ವಲ್ಪ ಬೆಲ್ಲ ಹಾಕಬೇಕು, ಅದರಿಂದ ಅದರಲ್ಲಿರೋ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ. ಬೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 15 ನಿಮಿಷ ಕುದಿಯೋಕೆ ಬಿಟ್ಬಿಡಿ ಅದನ್ನು. ಅದಾದ ನಂತರ ಅದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಮೊದಲು ಹಾಕಿದರೆ ಅದು ಸೀದೋಗುತ್ತೆ, ಅದಕ್ಕೆ ಆಮೇಲೆ ಹಾಕಬೇಕು. ಆಮೇಲೆ ಸ್ವಲ್ಪ ಶೇಂಗಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮೊದಲೇ ಹಾಕಿದರೆ ಅದು ಬೇಗ ಬೇಯೋದಿಲ್ಲ ಅಂತ ನಾನು ಆಮೇಲೆ ಹಾಕ್ತಿದ್ದೀನಿ. ಇಷ್ಟು ಮಾಡಿದರೆ ನಿಮ್ಮ ಕರೇಲಾ ಸಬ್ಜಿ ರೆಡಿ.